ನಿಮ್ಮ ಸತ್ಯವೇದ ಯಾರ್ಯಾರು ತೆಗೆದುಕೊಂಡು ಬಂದಿದ್ದೀರೋ ಅವರು ಯೆಶಾಯನ ಪ್ರವಾದನೆಯ ಗ್ರಂಥ 38ನೇ ಅಧ್ಯಾಯ 5ನೇ ವಚನ. ನೀವು ಯಾರಾದರೂ ದಯವಿಟ್ಟು ಓದ್ತೀರಾ? ಯೆಶಾಯನ ಪ್ರವಾದನೆಯ ಗ್ರಂಥ 38ನೇ ಅಧ್ಯಾಯ 5ನೇ ವಚನ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸುತ್ತೇನೆ. ಹಲ್ಲೆಲೂಯಾ. ದೇವರು ಈ ಒಂದು ಸಮಯದಲ್ಲಿ ಈ ತಿಂಗಳಿನ ಹೊಸದಾಗಿ ಕೊಡುವಂತ ವಾಗ್ದಾನ ಏನಂದ್ರೆ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ಹಲ್ಲೆಲೂಯಾ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ಸತ್ಯವೇದವನ್ನು ತೆಗೆದುಕೊಂಡು ಮಂದಿರಕ್ಕೆ ಬರ್ಬೇಕಂದ್ರೆ ಏನ್ ಮಾಡ್ತಾರೆ? ಭಯ ಪಡ್ತಾರೆ, ನಾಚಿಕೆ ಪಡ್ತಾರೆ. ಹೀಗೆ ಒಂದು ಸಾರಿ ಒಂದು ಟ್ರೈನಲ್ಲಿ, ಫ್ರಾನ್ಸ್ ದೇಶದಲ್ಲಿ ನಡೆದಿರುವಂತ ಒಂದು ಘಟನೆ ಏನಂದ್ರೆ, ಒಂದು ಟ್ರೈನಲ್ಲಿ ಒಬ್ಬ ಯವನಸ್ಥನಾಗಿರ್ತಕ್ಕಂಥ ಹುಡುಗ 19ನೇ ಶತಮಾನದಲ್ಲಿ ಏನ್ ಮಾಡ್ತಾ ಇರ್ತಾನೆ? ಪ್ರಯಾಣ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. 1854 ಆ ಒಂದು ಸಮಯದಲ್ಲಿ ನಡೆದಿರುವಂತ ಒಂದು ಘಟನೆ. ಪ್ರಯಾಣ ಮಾಡುವಂತ ಸಮಯದಲ್ಲಿ ಪ್ರಿಯರೇ, ಆ ಯವನಸ್ಥನ ಒಂದು ಸ್ಟಾಪ್ ಬರುತ್ತೆ. ಅಂದ್ರೆ ಏನಂತ ಹೇಳ್ತಾರೆ, ಟ್ರೈನ್ ಸ್ಟೇಷನ್ ಬಂದ ಸಮಯದಲ್ಲಿ ಅಲ್ಲಿ ಬಹಳ ವೃದ್ಧನಾಗಿರ್ತಕ್ಕಂಥ ಒಬ್ಬ ಮುದುಕ ವ್ಯಕ್ತಿ ಏನ್ ಮಾಡ್ತಾನೆ? ಟ್ರೈನನ್ನು ಏರ್ತಾನೆ. ಟ್ರೈನ್ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ, ರೈಲ್. ರೈಲನ್ನು ಏರುವಂತ ಸಮಯದಲ್ಲಿ ಆ ಮುದುಕನು ತನ್ನ ಎದೆಗೆ ಈ ರೀತಿಯಾಗಿ ಸತ್ಯವೇದವನ್ನ ಅಪ್ಪಿಕೊಂಡು ಏನ್ ಮಾಡ್ತಾನೆ? ಆ ಒಂದು ಟ್ರೈನನ್ನು ಏರಿ ತನಗಾಗಿ ಕಾಯ್ದಿರಿಸಿದಂತ ಸೀಟ್, ರಿಸರ್ವೇಶನ್ ಸೀಟ್ ಅಲ್ಲಿ ಏನ್ ಮಾಡ್ತಾನೆ? ಕೂತ್ಕೊಳ್ತಾನೆ. ಕೂತ್ಕೊಂಡಾದ್ಮೇಲೆ ಆ ವ್ಯಕ್ತಿಯ ಅಪೋಸಿಟೇ ಈ ಯವನಸ್ಥನಾಗಿರ್ತಕ್ಕಂಥ ಹುಡುಗ ಏನ್ ಮಾಡಿರ್ತಾನೆ? ಕೂತ್ಕೊಂಡಿರ್ತಾನೆ. ಆ ವೃದ್ಧನನ್ನು ಗಮನಿಸ್ತಾನೆ. ಆ ವೃದ್ಧನನ್ನು ಗಮನಿಸಿ ಏನ್ ಮಾಡ್ತಾನೆ ಅಂದ್ರೆ, ಆ ವೃದ್ಧನು ಸತ್ಯವೇದವನ್ನೇ ಓದ್ತಾ ಇರ್ತಾನೆ. ಅಂದ್ರೆ ಸತ್ಯವೇದ ಅಂದ್ರೆ ಏನು? ಬೈಬಲ್. ಹಲ್ಲೆಲೂಯಾ. ಆ ಬೈಬಲ್ ಅನ್ನು ಓದುವಂತ ಸಮಯದಲ್ಲಿ ಪ್ರಿಯರೇ, ಆ ಯವನಸ್ಥನಾಗಿರ್ತಕ್ಕಂಥ ಯುವಕ ಹೇಳ್ತಾನೆ, ಏನ್ರಿ ಯಾವಾಗೋ ನಡೆದಿರ್ತಕ್ಕಂಥ ಘಟನೆಗಳನ್ನು ಯಾಕೆ ಓದ್ತಾ ಇದ್ರಿ? ಕಥೆಗಳನ್ನು ಯಾಕೆ ಓದ್ತಾ ಇದ್ರಿ? ಇವತ್ತು ನಮ್ಮ ಜೀವನ ನಡಿಬೇಕಾದ್ರೆ ಅದ್ರ ಮೂಲಕ ನಡೆಯುತ್ತಾ? ಇವತ್ತೆಲ್ಲ ವಿಜ್ಞಾನ ಬಂದಿದೆ, ಸೈನ್ಸ್ ಮೂಲಕವಾಗಿ ಜಗತ್ತು ನಡೀತಾ ಇರುವಂಥದ್ದು ಅಂತೇಳಿ ಹೇಳಿದಂಥ ಸಮಯದಲ್ಲಿ ಅಪೋಸಿಟ್ ಕೂತ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಒಂದು ಮಾತನ್ನು ಕೂಡ ಏನ್ ಮಾಡಲ್ಲ, ಮಾತಾಡೋದಿಲ್ಲ, ಮುಗುಳ್ನಗೆಯನ್ನ ಬೀರ್ತಾನೆ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಪ್ರಿಯರೇ, ಆ ಯವನಸ್ಥನು ಹೀಗೆ ಟೀಕೆ ಮಾಡ್ತಾ ಇರ್ತಾನೆ, ಆ ಸತ್ಯವೇದವನ್ನು ಯಾಕೆ ಓದ್ತಾ ಇರ್ತೀರಿ? ಅದು ಯಾವಾಗೋ ನಡೆದಿರುವಂತ ಘಟನೆ, ಅದರಿಂದ ನಿಮಗೆ ಏನು ಲಾಭ ಇದೆ? ಇವತ್ತಿನ ದಿನದಲ್ಲಿ ಸೈನ್ಸ್ ಮೂಲಕವಾಗಿ ಜಗತ್ತು ನಡೀತಾ ಇರುವಂಥದ್ದು ಅಂತೇಳಿ ಮತ್ತೆ ಟೀಕಾ ಪ್ರಹಾರವನ್ನು ಆತನು ಪ್ರಾರಂಭಿಸಿದಂಥ ಸಮಯದಲ್ಲಿ ಆ ವೃದ್ಧ ಯುವಕ, ಆ ವೃದ್ಧ ಏನ್ ಮಾಡಲ್ಲ, ಯಾವುದೇ ಆನ್ಸರ್ ಅನ್ನ ಏನ್ ಮಾಡಲ್ಲ, ಆತನಿಗೆ ಕೊಡುವುದಿಲ್ಲ ಪ್ರಿಯರೇ. ಆಮೇಲೆ ಆ ವೃದ್ಧನು ಆ ಸ್ಥಳದಲ್ಲಿ ಕೂತ್ಕೊಂಡಿರುವಂತ ಸಮಯದಲ್ಲಿ ಈ ಯವನಸ್ಥನ ಒಂದು ಸ್ಥಳ ಬರುತ್ತೆ. ಆತನ ಏನ್ ಮಾಡ್ತಾನೆ? ಅಲ್ಲಿ ಇಳ್ಕೊಳ್ತಾನೆ. ಇಳ್ಕೊಳ್ಳೋದಕ್ಕಿಂತ ಮುಂಚೆ ಆ ಯವನಸ್ಥನು ಆ ವೃದ್ಧನಿಗೆ ಕೇಳ್ತಾನೆ ಏನೆಂಬುದಾಗಿ, ನಾನು ಇಷ್ಟು ಹೇಳ್ತಾ ಇದ್ದೀನಿ, ಆದರೂ ಕೂಡ ನೀವೇನು ಮಾಡ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ, ನೀವು ಮೌನವಾಗಿದ್ದೀರಾ, ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ, ನೀವು ಶ್ರದ್ಧೆಯಿಂದ ಭಯಭಕ್ತಿಯಿಂದ ಸತ್ಯವೇದವನ್ನು ಓದುತ್ತಾ ಇದ್ದೀರಾ. ಮೇ ಐ ನೋ ಯುವರ್ ನೇಮ್ ಪ್ಲೀಸ್, ನಾನು ನಿನ್ನ ಹೆಸರನ್ನು ತಿಳ್ಕೊಳ್ಬಹುದಾ ಅಂತೇಳಿ ಕೇಳಿದಂಥ ಸಮಯದಲ್ಲಿ ಐ ಆಮ್ ಲೂಯಿ ಪಾಶ್ಚರ್ ಎಂಬುದಾಗಿ ಏನು ಮಾಡ್ತಾರೆ? ಆ ವ್ಯಕ್ತಿ ಉತ್ತರವನ್ನು ಕೊಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲೂಯಿ ಪಾಶ್ಚರ್ ಅಂದ್ರೆ ಯಾರು ಗೊತ್ತಾ? ಈ ಒಂದು ವೈದ್ಯಕೀಯ ಅಂದ್ರೆ ಮೆಡಿಕಲ್ಗೆ ಅತಿ ಹೆಚ್ಚಿನ ಔಷಧಗಳನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರ್ತಕ್ಕಂಥ ಸೈಂಟಿಸ್ಟ್ ಯಾರಂದ್ರೆ ಪ್ರಿಯರೇ? ಲೂಯಿ ಪಾಶ್ಚರ್. ಹಲ್ಲೆಲೂಯಾ. ಆ ಯೌವನಸ್ಥ ಯುವಕ ತಲೆಯನ್ನ ತಗ್ಗಿಸಿ ನಾಚಿಕೆಯಿಂದ ಏನ್ ಮಾಡ್ತಾನೆ? ಹೊರಗಡೆ ಹೋಗ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸತ್ಯವೇದದಲ್ಲಿ ಇರುವಂತ ಘಟನೆಗಳು ನಿನ್ನ ಜೀವಿತವನ್ನು ಏನ್ ಮಾಡ್ತವೆ? ಬದಲಾಯಿಸ್ತವೆ, ನಿನ್ನ ಜೀವಿತವನ್ನ ಮಾರ್ಪಡಿಸ್ತವೆ. ಇವತ್ತಿನ ದಿನದಲ್ಲಿ ಮೃತ್ಯುಂಜಯ ಮಟ್ಟಕ್ಕೆ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಕಾರಣ ಏನು? ಅವರು ಯಾವುದೋ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಆದರಣೆಯನ್ನು ಹೊಂದಿಕೊಳ್ತಾ ಇದ್ದಾರೆ. ಅವ್ರು ಯಾವುದೋ ಒಂದು ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ದೇವರಲ್ಲಿ ಭಯವನ್ನ, ಭಕ್ತಿಯನ್ನು ಕಲಿತುಕೊಳ್ತಾ ಇದ್ದಾರೆ. ಅವರು ಲೋಕದವರಲ್ಲ, ಲೋಕದಿಂದ ಏನಾಗಿದ್ರೆ ಇವತ್ತಿನ ದಿನ ಬೇರ್ಪಟ್ಟವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೀಗೆ ಪ್ರಿಯರೇ, ಆ ಯವನಸ್ಥನಾಗಿರ್ತಕ್ಕಂಥ ಯುವಕ ಏನ್ ಮಾಡ್ತಾನೆ? ನಾಚಿಕೆಯಿಂದ ಹೋಗ್ತಾನೆ. ಹಲ್ಲೆಲೂಯಾ. ಎಸ್, ಇವತ್ತಿನ ದಿನ ಅನೇಕರು ಸತ್ಯವೇದನ ಹಿಡ್ಕೊಂಡು ಹಿಂಗೆ ಬರ್ಬೇಕಂದ್ರೆ ಏನು ಮಾಡ್ತಾರೆ? ನಾಚಿಕೆ ಪಡ್ತಾರೆ. ನಾವು ನಾಚಿಕೆ ಪಡುವಂಥದ್ದು ಬೇಕಾಗಿಲ್ಲ. ಯೌವನ ಕಾಲದಲ್ಲಿ ನೀನು ಸತ್ಯವೇದವನ್ನು ಒತ್ತುಕೊಂಡರೆ ವೃದ್ಧ ಕಾಲದಲ್ಲಿ ಸತ್ಯವೇದ ಏನು ಮಾಡುತ್ತೆ? ನಿನ್ನನ್ನು ನಡೆಸುತ್ತದೆ. ಹಲ್ಲೆಲೂಯಾ. ವೃದ್ಧ ಕಾಲದಲ್ಲಿ, ವೃದ್ಧಾಪ್ಯದಲ್ಲಿ ನಿನ್ನನ್ನು ನಡೆಸುವಂಥದ್ದು ಯಾವುದಾಗಿದೆ ಪ್ರಿಯರೇ?
ಸತ್ಯವೇದವಾಗಿದೆ. ಹಲ್ಲೆಲೂಯಾ. ಒಂದು ಸಾರಿ ಆದರೂ ನೀನು ಗಮನಿಸಿದ್ದೀಯಾ? ಒಂದು ಸಾರಿ ಆದರೂ ವಾಕ್ಯ ಯಾಕೆ ಎಂಬುದಾಗಿ ನೀನು ಯೋಚನೆ ಮಾಡಿದ್ದೀಯಾ? ಹಲ್ಲೆಲೂಯಾ. ಆ ಯುವಕನು ಆವತ್ತಿನ ದಿನದಿಂದ ಅವನೇನಾದ? ಬದಲಾದ ಪ್ರಿಯರೇ. ಅನೇಕ ಕೊಡುಗೆಗಳನ್ನು ವಿಜ್ಞಾನಕ್ಕೆ ಕೊಟ್ಟಿರ್ತಕ್ಕಂಥ ಲೂಯಿ ಪಾಶ್ಚರ್, ಆತನೇ ಸತ್ಯವೇದವನ್ನು ಶ್ರದ್ಧೆಯಿಂದ, ಭಯದಿಂದ, ಭಕ್ತಿಯಿಂದ ಓದುತ್ತಿರಬೇಕಾದ್ರೆ ನಾನು ಎಷ್ಟರವನು ಅಂತೇಳಿ ಅವನು ತಗ್ಗಿಸಿಕೊಂಡು ನಾಚಿಕೆ ಪಟ್ಟನು. ಹಲ್ಲೆಲೂಯಾ. ನೀನು ಭಯಪಡುವಂಥದ್ದು ಬೇಕಾಗಿಲ್ಲ, ಯಾಕಂದ್ರೆ ಇದರಲ್ಲಿ ಇರುವಂಥದ್ದು ದೇವರ ವಾಕ್ಯಗಳಾಗಿದ್ದಾವೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಯಾರು ವಾಕ್ಯವನ್ನು ತಮ್ಮ ಹೃದಯದಲ್ಲಿ ಇಟ್ಕೊಳ್ತಾರೋ ಆ ವಾಕ್ಯ ಫಲಿಸುವಂಥದ್ದಾಗಿದೆ. ಆ ವಾಕ್ಯ ನಿನಗೆ ಬಿಡುಗಡೆಯನ್ನ ಕೊಡುವಂಥದ್ದಾಗಿದೆ. ಆ ವಾಕ್ಯವೇ ನಿನ್ನನ್ನು ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಪರಲೋಕದಲ್ಲಿ ನೀನು ಸೇರಿಸಲ್ಪಡಬೇಕಾದ್ರೆ ಆ ವಾಕ್ಯ ಸಾಕ್ಷಿ ಕೊಡುತ್ತೆ. ಎಸ್, ಇವನು ಯೇಸು ಕ್ರಿಸ್ತನನ್ನು ನಂಬಿರುವಂಥ ಮಗನು, ಈತನು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿದ್ದಾನೆ ಎಂಬುದಾಗಿ ಸಾಕ್ಷಿ ಕೊಡುವಂಥದ್ದು ಈ ವಾಕ್ಯವೇ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯವನ್ನು ಗಮನಿಸಿ ನಾವೇನು ಮಾಡಬೇಕು? ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇರ್ತೇವೆ, ಓದಿದಂಥ ವಾಕ್ಯ ಭಾಗದಲ್ಲಿ ಒಂದು ದೇಶದ ರಾಜನು, ಆ ರಾಜನು ಏನಾಗಿದ್ದಾನಂದ್ರೆ ಅನಾರೋಗ್ಯದ ಸ್ಥಿತಿಗೆ ಹೋಗಿದ್ದಾನೆ. ಹಲ್ಲೆಲೂಯಾ. ಅನಾರೋಗ್ಯದ ಸ್ಥಿತಿ, ಅವನಿಗೆ ಬರಲಾರದಂಥ ಒಂದು ರೋಗ ಬಂದು ಬಿಟ್ಟಿದೆ. ಅವನಿಗೆ ಬರಲಾರದಂಥ ಒಂದು ರೋಗ ಬಂದಿದೆ. ಯೆಶಾಯನು ಅವನನ್ನು ಭೇಟಿಯಾದಂಥ ಸಮಯದಲ್ಲಿ ಹೇಳ್ತಾ ಇದ್ದಾನೆ, ಇವತ್ತೇ ನೀನೇನು ಮಾಡು? ರೆಡಿ ಮಾಡ್ಕೋ, ದೇವರು ನಿನ್ನ ಆತ್ಮವನ್ನು ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನ ಆತ್ಮವನ್ನು ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾನೆ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಆ ವ್ಯಕ್ತಿ, ಆ ರಾಜನ ಹೆಸರೇನು? ಆ ರಾಜನ ಹೆಸರೇನು? ಹಿಜ್ಕೀಯ. ವಾಕ್ಯ ಓದ್ರಿ, 2ನೇ ಅರಸುಗಳು 20ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದ್ತೀನಿ. ದಯವಿಟ್ಟು ಗಮನವಿಟ್ಟು ಕೇಳ್ರಿ, ಶ್ರದ್ಧೆಯಿಂದ ಇರಬೇಕು. ಆ ಕಡೆ ಈ ಕಡೆ ನೋಡಬಾರ್ದು. ದೇವರ ಮಂದಿರದಲ್ಲಿ ಬಂದು ನೀವು ಪಾಪಕ್ಕೆ ಸ್ಥಾನವನ್ನು ಕೊಡಬಾರ್ದು ಎಂಬುದಾಗಿ ಕೇಳ್ತಾ ಇದ್ದೇವೆ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನ ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಯೆಶಾಯನು ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಯೆಹೋವನು ಅವನಿಗೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವಿ ಎಂಬುದಾಗಿ ಹೇಳಿರುವಂಥ ಒಂದು ಸಾದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ಪ್ರಿಯರೇ, ಪ್ರಾರ್ಥನೆಯನ್ನ ಮಾಡೋದಕ್ಕೆ ಅನೇಕರು ಏನು ಮಾಡ್ತಾರೆ? ಹಿಂದೆ ಮುಂದೆ ನೋಡ್ತಾರೆ. ಅಯ್ಯರೇ ಪ್ರಾರ್ಥನೆ ಮಾಡಿದ್ರೇ ಅದ್ಭುತಗಳು ನಡೀತವೆ ಎನ್ನುವಂಥ ಒಂದು ಮನೋಭಾವನೆ. ಹಲ್ಲೆಲೂಯಾ. ಎಸ್, ಅದ್ಭುತಗಳನ್ನು ದೇವರು ಯಾವಾಗಲೂ ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಪ್ರಾರ್ಥನೆಯನ್ನು ಮಾಡುವಂಥದ್ದನ್ನು ನೀವು ಎಂದಿಗೂ ಕೂಡ ಬಿಡಬಾರದು. ಹಲ್ಲೆಲೂಯಾ. ವಾಕ್ಯ, ದೇವರು ನಿಮ್ಮೊಟ್ಟಿಗೆ ಮಾತನಾಡುವಂಥದ್ದು ಪ್ರಾರ್ಥನೆ. ನೀನು ದೇವರೊಟ್ಟಿಗೆ ಮಾತನಾಡುವಂಥದ್ದು. ಹಿಜ್ಕೀಯನಿಗೆ ತನ್ನ ಸಾವಿನ ಸುದ್ದಿ ಗೊತ್ತಾದಂಥ ಸಮಯದಲ್ಲಿ ಹಿಜ್ಕೀಯನು ಏನು ಮಾಡ್ತಾನೆ? ಶಿಲುಬೆಯ ಕಡೆಗೆ ತನ್ನ ದೃಷ್ಟಿಯನ್ನು ಹರಿಸ್ತಾನೆ. ಹಲ್ಲೆಲೂಯಾ. ದೇವರ ಕಡೆಗೆ ತನ್ನ ದೃಷ್ಟಿಯನ್ನು ಹರಿಸ್ತಾನೆ. ಈ ಲೋಕದಲ್ಲಿ ಇರ್ತಕ್ಕಂಥ ಯಾರು ಕೂಡ ನನ್ನ ಪ್ರಾಣವನ್ನು ಉಳಿಸೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಆತನು ತಿಳಿದುಕೊಂಡವನಾಗಿ, ನನ್ನ ರಕ್ಷಣೆ ದುರ್ಗ ದೇವರೇ ಎಂಬುದಾಗಿ ದೇವರ ಕಡೆಗೆ ಆತನು ಮೋರೆಯನ್ನ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಹೀಗೆ ಒಂದು ಸಾರಿ ಅಲೆಕ್ಸಾಂಡರ್ ದ ಗ್ರೇಟ್ ಎನ್ನುವಂಥ ವ್ಯಕ್ತಿ, ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿ. ಹಲ್ಲೆಲೂಯಾ. ಅಲೆಕ್ಸಾಂಡರ್ ಈ ಒಂದು ಪ್ರಪಂಚವನ್ನ ಗೆಲ್ಲಲು ಇಷ್ಟಪಟ್ಟಂತ ವ್ಯಕ್ತಿಗಳಲ್ಲಿ ಮಹಾಚಕ್ರವರ್ತಿಯಲ್ಲಿ ಅಲೆಕ್ಸಾಂಡರನು ಕೂಡ ಒಬ್ಬನು ಪ್ರಿಯರೇ. ಈ ಅಲೆಕ್ಸಾಂಡರನು ಏನ್ ಮಾಡ್ತಾನಂದ್ರೆ, ಭಾರತ ದೇಶಕ್ಕೆ ಬಂದು ಈ ಭಾರತ ದೇಶವನ್ನು ಕೂಡ ಗೆದ್ದುಕೊಂಡು ಹಿಂದಿರುಗಿ ಹೋಗುವಂತ ಸಮಯದಲ್ಲಿ ಆತನಿಗೆ ಒಂದು ಸೊಳ್ಳೆ ಏನಾಗುತ್ತೆ? ಕಚ್ಚುತ್ತೆ. ಆ ಸೊಳ್ಳೆಯ ಕಚ್ಚಿ ಆತನಿಗೆ
ಮರಣಕ್ಕೆ ಅತಿ ಸಮೀಪವಾಗಿರ್ತಕ್ಕಂಥ ಮಲೇರಿಯಾ ಪ್ಲೇಗ್ ಅಂತ ಹೇಳ್ತೀವಲ್ಲ, ಮಲೇರಿಯಾ ರೋಗ ಆತನಿಗೆ ಬಂದಂಥ ಸಮಯದಲ್ಲಿ, ಆ ಕಾಲದಲ್ಲಿ ಯಾವಾಗ ಕ್ರಿಸ್ತ ಪೂರ್ವ 357 ಆ ಒಂದು ದಿನಗಳಲ್ಲಿ ನಡೆದಿರುವಂಥ ಘಟನೆ. ಆತನಿಗೆ ಏನಿದ್ದಿಲ್ಲ ಆ ಕಾಲದಲ್ಲಿ, ಈ ರೀತಿಯಾಗಿ ಹಾಸ್ಪಿಟಲ್ಸ್ಗಳಿದ್ದಿಲ್ಲ, ಮೆಡಿಸಿನ್ಗಳಿದ್ದಿಲ್ಲ. ಆತನಿಗೆ ಗೊತ್ತಾಯ್ತು ನಾನು ಸಾಯುವುದು ಈಗ ಪಕ್ಕ ಆಗಿದೆ ಎಂಬುದಾಗಿ. ಆತನು ಏನು ಮಾಡ್ತಾನಂದ್ರೆ, ತನ್ನ ಇಷ್ಟವಾಗಿರ್ತಕ್ಕಂಥ ಒಬ್ಬ ಸೈನಿಕನನ್ನು ಏನು ಮಾಡ್ತಾನೆ, ತನ್ನ ಹತ್ತಿರಕ್ಕೆ ಕರೀತಾನೆ. ತನ್ನ ಹತ್ತಿರಕ್ಕೆ ಕರೆದು ಹೇಳ್ತಾನೆ, ನನ್ನ ಸಾವು ಈಗ ಸಮೀಪವಾಗಿದೆ. ಹಲ್ಲೆಲೂಯಾ. ನನ್ನ ಸಾವು ಈಗ ಏನಾಗಿದೆ, ಸಮೀಪವಾಗಿದೆ. ನಾನು ನಿನಗೆ 3 ಕಾರ್ಯಗಳನ್ನು ಹೇಳ್ತೀನಿ, ಆ 3 ಕಾರ್ಯಗಳನ್ನು ನೀನು ಮಾಡು ಎಂಬುದಾಗಿ. ಅವಾಗ ಆ ಸೈನಿಕನು ಏನು ಮಾಡ್ತಾರಂದ್ರೆ, ಸೈನಿಕರೆಲ್ಲರೂ ಕೂಡ ಆ ವಿಷಯಗಳನ್ನು ಕೇಳ್ತಾರೆ. ಆ ವಿಷಯಗಳು ಏನಾಗಿದ್ವು ಅಂದರೆ, ಮೊದಲನೇದಾಗಿ ನನ್ನ ಶವ ಪೆಟ್ಟಿಗೆಯನ್ನು ವೈದ್ಯರು ಹೊತ್ಕೊಳ್ಬೇಕು. ಶವ ಪೆಟ್ಟಿಗೆಯನ್ನು ಯಾರು ಹೊತ್ಕೊಳ್ಬೇಕು? ವೈದ್ಯರು. ನನ್ನ ಡಾಕ್ಟರ್ಗಳಂತ ಹೇಳ್ತೀವಲ್ಲ, ಡಾಕ್ಟರ್ಗಳೇ ನನ್ನ ಶವ ಪೆಟ್ಟಿಗೆಯನ್ನು ಹೊತ್ಕೊಬೇಕು. ಎರಡನೇದಾಗಿ ಹೇಳ್ತಾರೆ ಏನೆಂಬುದಾಗಿ, ನನ್ನ ಶವ ಪೆಟ್ಟಿಗೆ ತೋಡಿರ್ತೀರಲ್ಲ, ಆ ಒಂದು ಗುಂಡಿಯಲ್ಲಿ ವಜ್ರ ವೈಡೂರ್ಯಗಳ ಮೂಲಕವಾಗಿ ಏನು ಮಾಡ್ಬೇಕು, ನೀವು ಹಾಕ್ಬೇಕು. ಹಾಸಿಗೆ ಉಪಾದಿಯಲ್ಲಿ ವಜ್ರ ವೈಡೂರ್ಯಗಳನ್ನು ಹಾಕ್ಬೇಕು. ಮೂರನೇದಾಗಿ ಶವ ಪೆಟ್ಟಿಗೆಯನ್ನ 2 ರಂಧ್ರಗಳನ್ನು, ಆ ಕಡೆ ಈ ಕಡೆ 2 ರಂಧ್ರಗಳನ್ನು ಮಾಡಿ ನನ್ನ ಕೈಗಳನ್ನು ಏನು ಮಾಡ್ಬೇಕು, ಈ ರೀತಿಯಾಗಿ ಹೊರಗಡೆ ಚಾಚಬೇಕು ಎಂಬುದಾಗಿ, ಈ ರೀತಿಯಾಗಿ ಮಾಡು ಎಂಬುದಾಗಿ ಕೇಳಿದಂಥ ಸಮಯದಲ್ಲಿ ಆ ಸೈನಿಕರಿಗೆ ಒಂಥರ ಇದು ಏನಾಗುತ್ತೆ, ಯಾಕೆ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ ಎಂಬುದಾಗಿ ಅವ್ರಿಗೇನಾಗುತ್ತೆ, ಬಹಳ ಒಂದು ಚಿಂತೆಗೀಡಾದಂಥ ಸಮಯದಲ್ಲಿ ಆ ಅಲೆಕ್ಸಾಂಡರ್ಗೆ ಇಷ್ಟವಾಗಿರ್ತಕ್ಕಂಥ ಸೈನಿಕ ಬಂದು, ಅರಸನೇ, ಮಹಾಚಕ್ರವರ್ತಿ ಅಲೆಕ್ಸಾಂಡರ್ನೇ, ನೀನು ಈ ರೀತಿಯಾಗಿ ಹೇಳಿರುವಂಥದ್ದಕ್ಕೆ ತಾತ್ಪರ್ಯ ಏನಾಗಿದೆ, ನಮಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಂತೇಳಿ ಹೇಳಿದಂಥ ಸಮಯದಲ್ಲಿ ಅಲೆಕ್ಸಾಂಡರ್ನ ಹೇಳ್ತಾನೆ ಏನೆಂಬುದಾಗಿ, ನನ್ನ ಶವಪೆಟ್ಟಿಗೆಯನ್ನು ವೈದ್ಯರೇ ಹೊತ್ಕೊಳ್ಬೇಕು. ಯಾಕಂದರೆ ನನಗೆ ರೋಗ ಬಂದಿರುವಂಥ ಸಮಯದಲ್ಲಿ ಅವ್ರು ಏನು ಮಾಡಲಿಲ್ಲ, ಗುಣಪಡಿಸಲಿಲ್ಲ. ಈ ಮರಣಕರವಾಗಿರ್ತಕ್ಕಂಥ ವ್ಯಾಧಿಗಳ ಸಮಯದಲ್ಲಿ ವೈದ್ಯರು ನನ್ನನ್ನು ಗುಣಪಡಿಸಲಿಲ್ಲ. ಅದರ ಸಲುವಾಗಿ ಜೀವ ದೇವರ ಕೈಯಲ್ಲಿ ಇದೆ ಹೊರತಾಗಿ ಡಾಕ್ಟರ್ ಕೈಯಲ್ಲಿಲ್ಲ ಎಂಬುದಾಗಿ ನೀನು ತಿಳಿಸುವುದಕ್ಕೋಸ್ಕರವಾಗಿ ನಾನು ಆ ರೀತಿಯಾಗಿ ಹೇಳಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಎರಡನೆಯದಾಗಿ ವಜ್ರ ವೈಡೂರ್ಯಗಳನ್ನು ಯಾಕೆ ಹಾಕಬೇಕು ಅಂತೇಳಿ ಕೇಳಿದಂಥ ಸಮಯದಲ್ಲಿ, ವಜ್ರ ವೈಡೂರ್ಯಗಳು ಯಾವು ಕೂಡ ನನ್ನ ಜೀವವನ್ನು ಏನು ಮಾಡಲ್ಲ, ರಕ್ಷಣೆ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ನಾನು ಇಷ್ಟು ದಿನ ನನ್ನ ಸಮಯವನ್ನು ವೇಸ್ಟ್ ಕಳ್ಕೊಂಡಿದ್ದೀನಿ. ನಾನು ರಾಜ್ಯಗಳೆಲ್ಲವನ್ನ ಗೆದ್ಕೊಂಡಿದ್ದೀನಿ. ಆದರೆ ನನ್ನ ಕೇವಲ 30+ ವರ್ಷಗಳು, ಆ ವರ್ಷದಲ್ಲಿ ನಾನು ಏನಾಗ್ತಾ ಇದ್ದೀನಿ, ತೀರಿ ಹೋಗ್ತಾ ಇದ್ದೀನಿ, ಸಾವಿಗೆ ಅತಿ ಸಮೀಪನಾಗಿದ್ದೀನಿ. ನನ್ನ ಸಮಯವನ್ನು ವಜ್ರ ವೈಡೂರ್ಯಗಳನ್ನು ಕೂಡಿಸಿಟ್ಟುಕೊಳ್ಳುವುದರಲ್ಲೇ ನನ್ನ ಸಮಯವನ್ನು ಕಳೆದಿದ್ದೇನೆ ಹೊರತಾಗಿ ಆ ದೇವರಿಗೆ ನನ್ನ ಸಮಯವನ್ನು ನಾನು ಮೀಸಲಾಗಿರಲಿಲ್ಲ. ಅದಕ್ಕೋಸ್ಕರವಾಗಿ ವಜ್ರ ವೈಡೂರ್ಯಗಳು ಕಾಲಿಗೆ ಸಮಾನ, ಅದರಿಂದ ಯಾವುದೇ ಪ್ರಯೋಜನಗಳು ಇಲ್ಲ. ಅದಕ್ಕೋಸ್ಕರವಾಗಿ ಆ ಒಂದು ಸಮಾಧಿ ಪೆಟ್ಟಿಗೆ ಕೆಳಗಡೆ ವಜ್ರ ವೈಡೂರ್ಯಗಳಿಂದ ಏನು ಮಾಡ್ಬೇಕು, ನೀವು ಅಲಂಕಾರ ಮಾಡ್ಬೇಕಂತ ಹೇಳ್ತೇನೆ. ಮೂರನೇದಾಗಿ ನೀವು ಹೇಳಿದ್ರಿ ರಂಧ್ರಗಳನ್ನು ಕೊರೆಸ್ರಿ ಎಂಬುದಾಗಿ, ಅದರ ಅರ್ಥ ಏನು ಅಂತೇಳಿ ಕೇಳಿದ ಸಮಯದಲ್ಲಿ ಅಲೆಕ್ಸಾಂಡರ್ನ ಹೇಳ್ತಾನೆ ಏನೆಂಬುದಾಗಿ, ನಾನು ತಾಯಿಯ ಗರ್ಭದಿಂದ ಬರುವಂಥ ಸಮಯದಲ್ಲಿ ಏನನ್ನು ತೆಗೆದುಕೊಂಡು ಇಲ್ಲಿ ಭೂಲೋಕಕ್ಕೆ ಬರಲಿಲ್ಲ, ಅದೇ ರೀತಿಯಾಗಿ ನಾನು ಹೋಗುವಂಥ ಸಮಯದಲ್ಲಿ ಕೂಡ ಏನನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅಂತೇಳಿ ಹೇಳಿದಂಥ ಸಮಯದಲ್ಲಿ ಆ ಸೈನಿಕರು ಅದೇ ರೀತಿಯಾಗಿ ಅವನ ಶವ ಸಂಸ್ಕಾರವನ್ನು ಮಾಡಿರುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಆದರೆ ಹಿಜ್ಕೀಯ ಮಹಾರಾಜನಿಗೂ ಕೂಡ ಮರಣ ಅತಿ ಸಮೀಪವಾಗಿತ್ತು. ಮರಣ ಅತಿ ಸಮೀಪವಾದಂಥ ಸಮಯದಲ್ಲಿ ಹಿಜ್ಕೀಯನು ನಂಬಿಕೆಯನ್ನ ಬಿಡಲಿಲ್ಲ. ಜೀವನ್ ಮರಣಗಳನ್ನು ಕೊಡುವಂಥ ದೇವರನ್ನ ಆತನ ಮೊರೆ ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸುಮ್ಮನೆ ಮೊರೆ ಹೋಗ್ಲಿಲ್ಲ. ಅವನಿಗೆ ಗೊತ್ತಿದೆ ಇವತ್ತಿನ ದಿನ ನೀನು ಸಾಯ್ತೀಯ ಎಂಬುದಾಗಿ. ದೈವ ಸೇವಕರು ಬಂದು ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ನಿನ್ನ ಮನೆಯನ್ನು ಸರಿ ಮಾಡ್ಕೋ, ಆಸ್ತಿ ಪಾಸ್ತಿಗಳು ನಿಮ್ಮ ಮಕ್ಕಳಿಗೆ ಏನೇನು ಹಂಚ್ಕೊಡ್ಬೇಕು ಎಲ್ಲ ಹಂಚ್ಕೊಟ್ಬಿಡು, ಮುಂದೆ ಏನೇನು ಕಾರ್ಯಗಳಿದಾವೋ, ನೀನು ಏನೇನು ಅಂದ್ಕೊಂಡಿದೋ ಅವೆಲ್ಲವುಗಳನ್ನು ಈಗಲೇ ನೀನು ನೆರವೇರಿಸಿಕೋ, ನೀನು ಉಳಿಯುವ ಹಾಗೆ ಕಾಣ್ತಾ ಇಲ್ಲ ಅಂತೇಳಿ ಹೇಳಿದಂಥ ಸಮಯದಲ್ಲಿ ಪ್ರಿಯರೇ, ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಹಿಜ್ಕೀಯನು ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಹಿಜ್ಕೀಯನು ದೇವರಲ್ಲಿ ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ಹಿಜ್ಕೀಯನು ದೇವರಲ್ಲಿ ಏನು ಮಾಡಿದ, ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ನಿನಗೆ ಕಷ್ಟ ದುಃಖ ಸಮಸ್ಯೆಗಳು ಬಂದಂಥ ಸಮಯದಲ್ಲಿ ನೀನು ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀಯಾ, ಅಥವಾ ಆ ಅಲೆಕ್ಸಾಂಡರ್ನ ರೀತಿಯಲ್ಲಿ ಸೋತು ಹೋದಂಥ ಸ್ಥಿತಿಯಲ್ಲಿ ನೀನು
ಇದೆಯಾ? ದೇವರು ಇವತ್ತು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ಏನೆಂಬುದಾಗಿ ಅಂದ್ರೆ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳ್ತೀನಿ. ಯಾವಾಗ? ನೀನು ಪ್ರಾರ್ಥನೆ ಮಾಡಿದಂಥ ಸಮಯದಲ್ಲಿ ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ. ಹಲ್ಲೆಲೂಯಾ. ನೀನು ಗುಣ ಹೊಂದುವಿ, ನೀನು ಇನ್ನು ಬದುಕ್ತಿ ಎಂಬುದಾಗಿ ಹೇಳಿರುವಂಥ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ಮೃತ್ಯುಂಜಯ ಮಠಕ್ಕೆ ನೀನು ಸಾವಿಗೆ ಅತಿ ಸಮೀಪನಾಗಿ ಬಂದಿರಬಹುದು. ಇವತ್ತಿನ ದಿನದಲ್ಲಿ ಯಾವುದೇ ನನಗೆ ಜಯದ ಜೀವಿತ ಇಲ್ಲ, ಸೋಲಿನಲ್ಲೇ ನಾನು ಇದ್ದೇನೆ ಎಂಬುದಾಗಿ ನೀನು ಬಂದಿರಬಹುದು. ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ದೇವರು ಒಂದು ಆಶೀರ್ವಾದವನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ, ದೇವರು ಒಂದು ವಚನ, ಒಂದು ಮಾತನ್ನು ಕೊಡ್ತಾ ಇದ್ದಾನೆ. ಅದೇನಂದ್ರೆ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳ್ತೇನೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಆ ಪ್ರಾರ್ಥನೆಯನ್ನ ಕೇಳುವಂತ ದೇವರಲ್ಲಿ ನೀನು ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಲು ಇಷ್ಟಪಡ್ತೀಯಾ, ಅಥವಾ ಅಲೆಕ್ಸಾಂಡರ್ನ ರೀತಿಯಲ್ಲಿ ನೀನು ಕೂಡ ಈ ಲೋಕದ ಆಶೆಗಳಿಗೆ ಒಳಪಟ್ಟು ನಂಬಿಕೆಯನ್ನ ಕಳೆದುಕೊಂಡವನಾಗಿ ಈ ಲೋಕದಲ್ಲಿ ಜೀವನ ಮಾಡ್ತೀಯಾ? ಅದನ್ನ ನೀನು ನಿರ್ಣಯ ಮಾಡಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ಅವನು ಏನ್ ಮಾಡಿದಂತೆ, ಮೋರೆಯನ್ನ ದೇವರ ಕಡೆಗೆ, ಗೋಡೆಯ ಕಡೆಗೆ ತಿರುಗಿಸಿ ಏನ್ ಮಾಡ್ತಾ ಇದ್ದಾನಂತೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರು ಹೇಳಿದಾನೆ ಏನೆಂಬುದಾಗಿ, ಪ್ರಾರ್ಥನೆ ಮಾಡಿರಿ. ಏನಂತ ಹೇಳ್ತಾ ಇದ್ದಾರೆ ದೇವರು? ಪ್ರಾರ್ಥನೆ ಮಾಡಿರಿ. ಎಲ್ಲಾ ಕಾಲದಲ್ಲಿಯೂ ನೀವೇನ್ ಮಾಡ್ಬೇಕಂತೆ, ಪ್ರಾರ್ಥನೆಯನ್ನ ಮಾಡ್ಬೇಕಂತೆ. ಪ್ರಾರ್ಥನೆಯನ್ನು ಎಂದಿಗೂ ಕೂಡ ಬಿಡೋದಕ್ಕೆ ಹೋಗ್ಬೇಡ್ರಿ ಎಂಬುದಾಗಿ ದೇವರೇ ಹಗಲಿರುವಂತ ಸಮಯದಲ್ಲಿ, ಇನ್ನು ಕತ್ತಲಿರುವಂತ ಸಮಯದಲ್ಲಿ ಬೆಳಗಾ ಮುಂಜಾನೆ ಆತನ ಏನ್ ಮಾಡ್ತಾ ಇದ್ದಂತೆ, ಪ್ರಾರ್ಥನೆ ಮಾಡುವುದಕ್ಕಾಗಿ ಅರಣ್ಯಕ್ಕೆ ಹೋಗ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಂದ್ರೆ ಮತ ಅಲ್ಲ, ಯೇಸು ಕ್ರಿಸ್ತನಂದ್ರೆ ಪರಲೋಕಕ್ಕೆ ಮಾರ್ಗ. ಆತನು ಯಾವ ರೀತಿಯಾಗಿ ಜೀವಿಸಿದ್ದಾನೆ ಆ ರೀತಿಯಲ್ಲಿ ನಾವು ಜೀವಿಸಿದ್ರೆ, ನಾವು ದೇವರ ವಾಕ್ಯದಲ್ಲಿ 1ನೇ ಪೇತ್ರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, 2ನೇ ಅಧ್ಯಾಯ 22ನೇ ವಚನದಲ್ಲಿ ನೀವು ಓದಿದ್ದೇ ಆದ್ರೆ ಅಲ್ಲಿ 2 ರೀತಿಯ ಜನ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಂತ ಜನರು, ಇನ್ನೊಂದು ರೀತಿಯ ಜನರು. ಯಾವ ರೀತಿಯ ಜನರು ಅಂದ್ರೆ, ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲಾರದೆ ಈ ಲೋಕನು ಕೂಡ ಬೇಕು, ಯೇಸು ಕ್ರಿಸ್ತನು ಕೂಡ ಬೇಕು. ನಮಗೆ ದೆವ್ವವು ಬೇಕು, ದೇವರು ಬೇಕು, ನಮಗೆ ದುರ್ಚಟಗಳು ಬೇಕು, ನಮಗೆ ಪರಿಶುದ್ಧತೆ ಕೂಡ ಬೇಕು ಅಂತೇಳಿ ಜೀವನ ಮಾಡ್ತಾ ಇದಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೀಗೆ ಒಂದು ಸಾರಿ ಒಬ್ಬ ಬೇಟೆಗಾರ ಏನ್ ಮಾಡ್ತಾನಂದ್ರೆ, ಬೇಟೆ ಆಡುವುದಕ್ಕೋಸ್ಕರವಾಗಿ ಎಲ್ಲಿಗೆ ಹೋಗ್ತಾನೆ? ಅರಣ್ಯಕ್ಕೆ ಹೋಗ್ತಾನೆ ಪ್ರಿಯರು. ಎಲ್ಲಿಗೆ ಹೋಗ್ತಾನೆ? ಅರಣ್ಯಕ್ಕೆ ಹೋಗ್ತಾನೆ. ಅರಣ್ಯಕ್ಕೆ ಹೋದಂತ ಸಮಯದಲ್ಲಿ ಆತನು ಒಂದು ಚಿಕ್ಕದಾಗಿರ್ತಕ್ಕಂಥ ಮರಿಯನ್ನ ಏನ್ ಮಾಡ್ತಾನೆ? ಕಂಡುಕೊಳ್ತಾನೆ. ಅದು ಹೆಂಗಿತ್ತಂದ್ರೆ, ಸೇಮ್ ಬೆಕ್ಕಿರುತ್ತಲ್ವಾ, ಆ ಬೆಕ್ಕಿನೋಪಾದಿಯಲ್ಲಿರುವಂತ ಮರಿಯನ್ನ ಕಂಡುಕೊಂಡು ಆ ಮರಿಯನ್ನ ಸಾಕುವುದಕ್ಕೋಸ್ಕರವಾಗಿ ತನ್ನ ಮನೆಗೆ ಏನ್ ಮಾಡ್ತಾನೆ? ತೆಗೆದುಕೊಂಡು ಬರ್ತಾನೆ. ತೆಗೆದುಕೊಂಡು ಬಂದಂತ ಸಮಯದಲ್ಲಿ ಪ್ರಿಯರೇ, ಅಲ್ಲಿ ಆ ವ್ಯಕ್ತಿಯು ಅದನ್ನ ಚೆನ್ನಾಗಿ ಪೋಷಣೆ ಮಾಡ್ತಾನೆ, ಚೆನ್ನಾಗಿ ಆರೈಕೆ ಮಾಡ್ತಾನೆ, ಚೆನ್ನಾಗಿ ಎಲ್ಲಾ ರೀತಿಯಲ್ಲಿ ಪೋಷಣೆ ಮಾಡುವಂತ ಸಮಯದಲ್ಲಿ ಆ ಮರಿ ಬರ್ತಾ ಬರ್ತಾ ದೊಡ್ಡದಾಗ್ತಾ ಬಂತು. ಏನಾಗ್ತಾ ಬಂತು? ಅದು ದೊಡ್ಡದಾಗ್ತಾ ಬಂತು. ಆ ಮರಿ ದೊಡ್ಡದಾಗ್ತಾ ಬರುವಂತ ಸಮಯದಲ್ಲಿ ಅಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ, ಪಕ್ಕದ ಮನೆಯವರು ಎಲ್ಲರೂ ಹೇಳ್ತಾ ಇದ್ದಾರೆ ಏನೆಂಬುದಾಗಿ, ಅದು ಹುಲಿಯ ಮರಿಯಾಗಿದೆ, ಅದರಿಂದ ನಿನಗೆ ಪ್ರಾಣಕ್ಕೆ ಅಪಾಯವಿದೆ, ಅದನ್ನ ಏನ್ ಮಾಡು? ಹೊರಡಿಸಿ ಬಿಡು. ಅದು ನಿನಗೆ ಮುಕ್ತಿಯನ್ನು ಕೊಡೋದಿಲ್ಲ, ಅದು ನಿನಗೆ ಜೀವನ ಕೊಡೋದಿಲ್ಲ, ನಿನ್ನ ಜೀವವನ್ನು ತೆಗೆಯುವಂತ ಪ್ರಾಣಿ, ಅದು ನಿನ್ನನ್ನ ಉಳಿಸೋದಿಲ್ಲ ನೋಡು ಅಂತೇಳಿ ಎಷ್ಟು ಹೇಳಿದ್ರು ಕೂಡ ಆ ವ್ಯಕ್ತಿ ಏನ್ ಮಾಡ್ತಾ ಇಲ್ಲ? ಕೇಳ್ತಾ ಇಲ್ಲ. ಎಷ್ಟು ಬೈದು ಹೇಳಿದ್ರು ಕೂಡ ಆ ವ್ಯಕ್ತಿ ಏನ್ ಮಾಡ್ತಾ ಇಲ್ಲ? ಕೇಳ್ತಾ ಇಲ್ಲ ಪ್ರಿಯರೇ. ಒಂದು ದಿನ ಏನಾಯ್ತಂದ್ರೆ, ಆ ಒಂದು ಹುಲಿ ತನ್ನ ಮಗು, ಆ ಬೇಟೆಗಾರನ ಮಗ ಆಟ ಆಡ್ತಾ ಆಡ್ತಾ ಮೆಟ್ಟಿಲು ಪಕ್ಕದಲ್ಲಿಂದ ಕೆಳಗಡೆ ಏನ್ ಮಾಡಿಬಿಡ್ತಾನೆ? ಬಿದ್ದು ಬಿಡ್ತಾನೆ. ಬಿದ್ದಂತ ಸಮಯದಲ್ಲಿ ಆ ಮಗನ ಕೈಯಿಂದ ಏನ್ ಮಾಡ್ತಾ? ರಕ್ತ ಸುರಿಯುವುದಕ್ಕೆ ಪ್ರಾರಂಭವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆ ಮಗನ ಕೈಯಿಂದ ರಕ್ತ ಸುರಿಯುವುದಕ್ಕೆ ಪ್ರಾರಂಭವಾದಂತ ಸಮಯದಲ್ಲಿ ಆ ಹುಲಿ ಆ ರಕ್ತವನ್ನ ಯಾವತ್ತೂ ಕೂಡ ನೋಡಿಲ್ಲ, ಅದು ಬರೀ ಹಾಲನ್ನು ಕುಡಿತಾ ಇತ್ತು. ಆ ರೀತಿಯಾಗಿ ಆ ವ್ಯಕ್ತಿ ಬೆಳೆಯಿಸಿದ್ದ. ಆ ಒಂದು ಸಮಯದಲ್ಲಿ ಆ ಹುಲಿ ಆ ರಕ್ತವನ್ನು ಕಂಡು ಏನ್ ಮಾಡ್ತಂದ್ರೆ ನೆಕ್ಕಿತು. ನೆಕ್ಕಿದಂತ ಸಮಯದಲ್ಲಿ ತನಗೆ ಗೊತ್ತಾಯ್ತು, ನನಗೆ ಬೇಕಾಗಿರುವಂಥದ್ದು ರಕ್ತ, ಹಾಲಲ್ಲ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಆ ಹುಲಿ ಆ ಮಗುವನ್ನ ಏನ್ ಮಾಡ್ತು? ತಿಂದಾಕ್ಬಿಡ್ತು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತು ನೀನು ಅನ್ಕೊಳ್ತಾ ಇರ್ಬೋದು, ಸಣ್ಣದಾಗಿದೆ, ಸಣ್ಣ ತಪ್ಪು ಎಂಬುದಾಗಿ, ಈ ನಶೆಯ ಮೂಲಕ ನನಗೆ
ಯಾವುದೇ ಕೇಡಾಗೋದಿಲ್ಲ. ಈ ತಂಬಾಕು ಗುಟ್ಕಗಳ ಮೂಲಕ ನನಗೆ ಯಾವುದೇ ಕೇಡಾಗೋದಿಲ್ಲ. ಯಾವತ್ತೋ ಕಲ್ಕೊಂಡಿರ್ತೀವಿ ಆಟದ ಸಲುವಾಗಿ. ಯವನಸ್ಥರು ಏನು ಮಾಡ್ತಾ ಇರ್ತಾರೆ, ಎಲ್ಲೋ ಹೋಗಿರ್ತಾರೆ, ಸಿಗರೇಟ್ ಹೆಂಗಿದೆ ಅದನ್ನ ಹೆಂಗೆ ಆನ್ ಮಾಡಬೇಕು, ಹೆಂಗೆ ಅದನ್ನು ಸೇದಬೇಕಂತೇಳಿ ಏನು ಮಾಡ್ತಾರೆ ರೀ, ಅಭ್ಯಾಸಕ್ಕೋಸ್ಕರವಾಗಿ ಏನು ಮಾಡ್ತಾರೆ ನೋಡ್ತಾರೆ. ನಶಿಯನ್ನು ಹೆಂಗೆ ಕಲ್ಕೊಂತಾರೆ ಅಂದ್ರೆ ಹೆಣ್ಮಕ್ಳು ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರಲ್ಲ, ಕೆಲ್ಸಕ್ಕೆ ಹೋದಂಥ ಸಮಯದಲ್ಲಿ ಹಿರಿಯರು ಇರ್ತಾರೆ, ಅವಾಗಲೇ ಲೀಡರ್ಸ್, ಅವ್ರು ಏನು ಮಾಡ್ತಾರೆ, ಇದನ್ನು ತಿಕ್ಕು ಏನಾಗುತ್ತೆ ನಿನಗೆ ಹೆಚ್ಚಿನ ಸ್ವಲ್ಪ ಬಲ ಬರುತ್ತೆ, ಶಕ್ತಿ ಬರುತ್ತೆ, ಏನೂ ಆಗಲ್ಲ ಅಂತೇಳಿ ದೇವರು ಒಳ್ಳೆಯ ಬಿಳಿಯ ಹಲ್ಲುಗಳನ್ನು ಕೊಟ್ಟಿರ್ತಾರೆ. ಮನುಷ್ಯರು ಏನು ಮಾಡ್ತಾರೆ, ಹಲ್ಲಿಗೆ ಬಣ್ಣ ಹಚ್ಕೊಳ್ತಾರೆ. ನಶಿ ತಿಕ್ಕೋದ್ರ ಮೂಲಕ, ಗುಟ್ಕಾ ಹಾಕೋದ್ರ ಮೂಲಕ, ಸಿಗರೇಟ್ ಸೇದೋದ್ರ ಮೂಲಕ, ಎಲ್ಲಗಳ ಮೂಲಕ ದೇವರು ಆ ಹಲ್ಲುಗಳೇ ಮನುಷ್ಯನನ್ನು ನೋಡಿದ ಸಮಯದಲ್ಲಿ, ಹಲ್ಲುಗಳನ್ನು ನೋಡಿದ ಸಮಯದಲ್ಲಿ ಏನಂತಾರ, ಬಾವ ಎಷ್ಟು ಹಲ್ಲುಗಳು ಚೆನ್ನಾಗಿದಾವ. ನಶಿ ತಿಕ್ಕಿದಂಥವ್ರ ಹಲ್ಲುಗಳು ಹೆಂಗಿರ್ತಾವ ಫುಲ್ ಕಲರ್, ಹೌದಿಲ್ಲ? ಆದರೆ ದೇವರು ಹೇಳಿರುವಂಥದ್ದು ಏನಿಲ್ಲಿ, ಒಳ್ಳೆಯ ಏನು ಮಾಡಿದ್ದಾನೆ, ಬಿಳಿಯ ಹಲ್ಲುಗಳನ್ನು ದೇವರು ಕೊಟ್ಟಿದ್ದಾನೆ. ಇವ್ರು ಏನು ಮಾಡ್ತಾರೆ, ಚಟ ಅಂದರೆ ಅಭ್ಯಾಸಕ್ಕೋಸ್ಕರವಾಗಿ ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಬರ್ತಾ 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 ಯಾವ ರೀತಿಯಾಗಿ ಹುಲಿ ಅದು ಬೆಳೀತಾ ಅದು ಹುಲಿ ಎಂಬುದಾಗಿ ತೋರಿಸಿಕೊಡ್ತು ಆ ಮಗುವನ್ನು ತಿನ್ನುವುದರ ಮೂಲಕವಾಗಿ. ಅದೇ ರೀತಿಯಾಗಿ ನೀನು ಕಲಿತುಕೊಂಡಿರ್ತಕ್ಕಂಥ ಯಾವುದೇ ಚಟ ಆಗಿರ್ಬೋದು, ಅದು ನಿನ್ನನ್ನು ಏನು ಮಾಡಲ್ಲ, ಉಳಿಸೋದಿಲ್ಲ. ಅದು ನಿನ್ನನ್ನು ಕೊಲ್ಲುತ್ತೆ. ನಿನಗದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದರ ಮೂಲಕವಾಗಿ ನಿನಗೆ ಕೇಡು ಇದೆ ಹೊರತಾಗಿ ಮೇಲು ಎಂದಿಗೂ ಕೂಡ ಅದರ ಮೂಲಕವಾಗಿ ನಿನಗೆ ಇರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಮೇಲೆ ಮುದ್ರಿಸ್ತಾರೆ ಏನಂತೇಳಿ ಗೌರ್ಮೆಂಟ್ ಅವರು, ಇದನ್ನು ತಿಂದರೆ ಕ್ಯಾನ್ಸರ್ ಬರುತ್ತೆ, ಇದನ್ನು ತಿಂದರೆ ಏನು ಬರುತ್ತೆ, ಇನ್ನೂ ಏನೇನೋ ಬರ್ತವೆ, ನಿಮ್ಮ ಕರಳುಗಳಿಗೆ ತೂತು ಬೀಳ್ತಾವ, ಶ್ವಾಸಕಾಂಗಗಳಿಗೆ ತೂತು ಬೀಳ್ತಾವ ಅಂತೇಳಿ ಸಿಗರೇಟ್ ಸೇದ್ರ ಮೂಲಕ ಎಲ್ಲ ಹೇಳ್ತಾರೆ. ಆದರೂ ಕೂಡ ತಿಳಿದುಕೊಂಡಿರ್ತಕ್ಕಂಥ ಜನರು ಏನು ಮಾಡ್ತಾರೆ, ಅದನ್ನೇ ಬಳಸ್ತಾರೆ ಪ್ರೇರೆ. ದೇವರು ನಿನ್ನಲ್ಲಿ ಕೇಳುವಂಥದ್ದು ಏನಂದ್ರೆ, ನೀನು ಅಂತಹ ಸ್ಥಿತಿಯಲ್ಲಿದ್ದು ಕೂಡ ದೇವರ ಮಗನಾಗಿದ್ದೀನಿ ಅಂತ ಹೇಳಿದ್ರೆ ನೀನು ಎಷ್ಟು ಮಾತ್ರಕ್ಕೂ ದೇವರ ಮಗ ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಯಾರು ಕೂಡ ಕೃಪೆಯಲ್ಲಿ ಇದ್ದು ಮದ್ಯಪಾನಕ್ಕಾಗಲಿ, ಧೂಮಪಾನಕ್ಕಾಗಲಿ, ಇತರ ದುರ್ಚಟಗಳಿಗಾಗಲಿ ಒಳಗಾಗಿದ್ದೇವೆ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ ಪ್ರೇರೆ. ಹಲ್ಲೆಲೂಯಾ. ಕೃಪೆ, ಪರಿಶುದ್ಧತೆ. ಹಲ್ಲೆಲೂಯಾ. ಕೃಪೆಯಲ್ಲಿ ಇದ್ದೀವಿ ಅಂದರೆ ಅದೇನು, ಪರಿಶುದ್ಧವಾಗಿದ್ದೀವಿ ಸ್ವಾಮಿ ಅಂತೇಳಿ ನಾವು ದೇವರಿಗೆ ನಮ್ಮ ದೇಹಗಳನ್ನು ಮೆಚ್ಚುಗೆಯಾಗಿರುವಂಥ ಸಾಧನೆಗಳನ್ನಾಗಿ ನಾವೇನು ಮಾಡಬೇಕು, ತೋರಿಸಿಕೊಡ್ಬೇಕು. ಅದುವೇ ಏನು ಪ್ರಿಯರೇ, ನಿಜವಾದ ಭಕ್ತಿ ಪ್ರಿಯರೇ. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಹಿಜ್ಕೀಯನು ದೇವರ ಸನ್ನಿಧಾನಕ್ಕೆ ಅಂದರೆ ದೇವರ ಶರಣು ಕೋರಿ ಹೋದ. ಯಾವ ವೈದ್ಯರ ಶರಣು ಕೋರಿ ಆತನು ಹೋಗಲಿಲ್ಲ, ಇನ್ನು ಯಾರ ಶರಣು ಕೋರಿ ಆತನು ಹೋಗಲಿಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಆ ಯೆಶಾಯ ಪ್ರವಾದಿ ಅಂದರೆ ದೈವ ಸೇವಕರು, ಇಲ್ಲಿ ಅರಮನೆ ಇದೆ ಅಂತ ತಿಳ್ಕೊಳ್ಳೋಣ. ಈ ಅರಮನೆಯಲ್ಲಿ ರಾಜನು ಇಲ್ಲಿದ್ದಾನೆ. ರಾಜನು ಇಲ್ಲಿರುವಂಥ ಸಮಯದಲ್ಲಿ ಯೆಶಾಯನು ಬಂದು ಇಲ್ಲಿ ಹೇಳಿದಾನೆ, ನೀನು ಇವತ್ತಿನ ದಿನ ಇನ್ನೂ ಸ್ವಲ್ಪ ದಿನಗಳಲ್ಲಿ ನೀನೇನಾಗ್ತೀಯಾ, ನಿನ್ನ ಪ್ರಾಣ ಹೋಗುತ್ತೆ ಅಂತೇಳಿ. ಆ ಕ್ಷಣದಲ್ಲಿಯೇ ಆತನೇನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಈ ಯೆಶಾಯನು ಪ್ರವಾದಿ ದೈವ ಸೇವಕನು ಇನ್ನು ಆ ಒಂದು ಸ್ಥಳ ಮಿಟ್ಲು ಭಾಗದಲ್ಲಿ ಹೋಗುವಂಥ ಸಮಯದಲ್ಲಿಯೇ ದೇವರು ಏನು ಮಾಡ್ತಾನೆ, ಈತನ ಪ್ರಾರ್ಥನೆಯನ್ನು ಏನು ಮಾಡ್ತಾನೆ, ಕೇಳ್ತಾನೆ ಪ್ರೇರೆ. ಹಲ್ಲೆಲೂಯಾ. ಹಿಜ್ಕೀಯನಿಗೆ ಗೊತ್ತು ನಾನು ಆರಾಧಿಸುವಂಥ ದೇವರು ಮನಮರುಗುವ ದೇವರು. ಹಿಜ್ಕೀಯನಿಗೆ ಗೊತ್ತು ನಾನು ಆರಾಧಿಸುವಂಥ ದೇವರು ಕ್ಷಮಿಸುವಂಥ ದೇವರು. ಹಿಜ್ಕೀಯನಿಗೆ ಗೊತ್ತು ನಾನು ಆರಾಧಿಸುವಂಥ ದೇವರು ಬಿಡುಗಡೆಯನ್ನು ಕೊಡುವಂಥ ದೇವರು. ಹಿಜ್ಕೀಯನಿಗೆ ಗೊತ್ತು ಪ್ರಿಯರೇ, ಆತನು ಮನ ಮರುಗುವ ದೇವರು, ಆಯುಷ್ಯಗಳನ್ನು ಹೆಚ್ಚಿಸುವಂಥ ದೇವರು, ಬಲತ್ರಾಣಗಳು ಆತನ ಕೈಯಲ್ಲಿದ್ದಾವೆ, ಕಾಲಗಳಿಗೆಗಳು ಆತನ ಕೈಯಲ್ಲಿದ್ದಾವೆ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಹಿಜ್ಕೀಯನು ದೇವರ ಕಡೆಗೆ ಪ್ರಾರ್ಥನೆ ಮಾಡ್ತಾನೆ. ದೇವರ ಕಡೆಗೆ ಪ್ರಾರ್ಥನೆ ಮಾಡಿದಂಥ ಸಮಯದಲ್ಲಿ ಸ್ವಾಮಿ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಏನು ಮಾಡ್ತಾ ಇದ್ದಾನೆ, ಆಶೀರ್ವಾದವನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಯೆಶಾಯನಲ್ಲಿ ಹೋಗ್ತಾ ಇದ್ದಾನೆ, ನಡುವೆ ಇದ್ದಾನೆ. ಯೆಶಾಯನಿಗೆ ಮಾತಾಡ್ತಾ ಇದ್ದಾನೆ, ಹೋಗು, ನನ್ನ ಜನಗಳ ಪ್ರಭುವಾಗಿರ್ತಕ್ಕಂಥ ಹಿಜ್ಕೀಯನಿಗೆ ಇನ್ನು 15 ವರ್ಷಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ, ಯಾಡ್ ಮಾಡ್ತಾ ಇದ್ದೀನಿ, 15 ವರ್ಷಗಳ ಆಯುಷ್ಯವನ್ನು ನಾನು ಹೆಚ್ಚಿಸ್ತಾ ಇದ್ದೀನಿ ಅಂತೇಳಿ ದೇವ್ರು ಏನು ಮಾಡ್ತಾನ್ರಿ, ವಾಗ್ದಾನವನ್ನು ಕೊಡ್ತಾರೆ ಪ್ರೇರೆ. ಹಲ್ಲೆಲೂಯಾ. ಹಿಜ್ಕೀಯನು ಅಳುತ್ತಾ ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ಗಟ್ಟಲೆನೆ ಸಾವಿನ ಗಳಿಗೆಯಲ್ಲಿರುವಂಥವ್ರನ್ನ ನೋಡಿರ್ಬೋದು. ನಾನು ಒಬ್ಬರನ್ನೇ ನೋಡಿರೋದು, ಯಾರನ್ನಂದ್ರೆ ನಮ್ಮ ತಾತ ಸಾಯುವಂಥ ಸಮಯದಲ್ಲಿ ಮಾತ್ರ ನಾನು ನೋಡಿದ್ದೀನಿ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಅವರು ಯಾವ ರೀತಿಯಾಗಿ ಪ್ರಾಣ ಬಿಟ್ಟರು ಅದು ನಮಗೆ ಚೆನ್ನಾಗಿ ಗೊತ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರಾಣವನ್ನು ಕೊಡುವುದರಲ್ಲಿ ನಾವೇನು ಮಾಡ್ತೀವಿ, ಆತ್ಮ ಪ್ರಾಣ ಶರೀರಗಳೇನಾಗ್ತವೆ, ಒದ್ದಾಡ್ತಾ ಇರ್ತವೆ. ಆ ಒಂದು ಸಮಯದಲ್ಲಿ ಇನ್ನು ಇವತ್ತಿನ ದಿನ ನಿನ್ನ ಪ್ರಾಣ ಹೋಗುತ್ತೆ ಅಂತೇಳಿ ಮೊದಲೇ ಗೊತ್ತಾದಂಥ ಸ್ಥಿತಿಯಲ್ಲಿ ಹಿಜ್ಕೀಯನಿಗೆ ಎಷ್ಟು ನೋವಾಗಿರಬಹುದು. ಹಲ್ಲೆಲೂಯಾ.
ಹಲ್ಲೆಲೂಯಾ. ನೀವು ಕೇವಲ ಶಾರೀರಿಕವಾಗಿ ಚಿಂತೆ ಮಾಡ್ತಾ ಇದ್ದೀರಾ, ಆತ್ಮಿಕವಾಗಿ ನಾವು ನೋಡಿದ್ದೇ ಆದರೆ ಇಷ್ಟು ದಿನವೂ ಕೂಡ ವಾಕ್ಯ ಕೇಳಿ ದೇವರ ದೀಕ್ಷಾ ಸ್ನಾನವನ್ನು ನೀನು ಪಡೆದುಕೊಂಡಿದೀಯಾ? ಪಾಪ ವಿಮೋಚನ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ದೇವ ಮಗುವಾಗಿ ನೀನು ಜೀವಿಸ್ತಾ ಇದೀಯಾ? ಇತರರಿಗೆ ಬೆಳಕಾಗಿ ನೀನು ಜೀವನ ಮಾಡಬೇಕಾಗಿತ್ತು. ಇನ್ನೂ ಕೂಡ ನೀನು ಕತ್ತಲಲ್ಲಿದ್ದೀಯಾ. ಹಲ್ಲೆಲೂಯಾ. ಇನ್ನೂ ಕೂಡ ಕತ್ತಲಲ್ಲಿದ್ದು ಇನ್ನು ಅನೇಕರು ಕೂಡ ನಿನ್ನನ್ನು ನೋಡಿ ಮಂದಿರಕ್ಕೆ ಬರುವಂಥದ್ದನ್ನ ಬಿಟ್ಟಿದ್ದಾರೆ. ಅನೇಕರು ಕೂಡ ನಿನ್ನನ್ನು ನೋಡಿ ಯಾವುದೇ ಅದ್ಭುತಗಳಿಲ್ಲ, ಈ ಮೊದಲು ಕೂಡ ಹಿಂಗೆ ಇದ್ಲು, ಇವಾಗ ಕೂಡ ಹಿಂಗೆ ಇದ್ದಾಳೆ, ಈಕೆ ಯಾವ ದೇವರ ಮಗಳು ಅಂತೇಳಿ ಅನ್ನುವಂಥ ಸ್ಥಿತಿಗೆ ನೀನು ತಲುಪಿದ್ದೀಯಾ. ನೀನು ಇವತ್ತಿನ ದಿನ ನೀನೇನು ಮಾಡು, ಯೋಚನೆ ಮಾಡು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕಡೆಗೆ ನೀನು ಬಂದಿದ್ದೀಯ ಅಂದ್ರೆ ನೀನು ನೂತನ ಸೃಷ್ಟಿಯಾಗಿದ್ದೀಯಾ. ಯೇಸು ಕ್ರಿಸ್ತನ ಕಡೆಗೆ ನೀನು ಬಂದಿದ್ದೀಯ ಅಂದ್ರೆ ನೀನು ದೇವರ ಮಗುವಾಗಿದ್ದೀಯಾ. ದೇವರ ಮಗುವಿನಲ್ಲಿ ಕತ್ತಲಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದು ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ದೇವರ ಮಕ್ಕಳು ಯೇಸು ಕ್ರಿಸ್ತನು ಹೇಳ್ತಾರೆ, ನನ್ನನ್ನು ನಂಬುವವನು ಕತ್ತಲಲ್ಲಿ ನಡೆಯದೆ ಬೆಳಕಿನಲ್ಲಿಯೇ ನಡೆಯುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ವಾಗ್ದಾನ ಮಾಡಿದ್ದಾನೆ. ಆತನು ಹೇಳಿದಂಥ ವಾಗ್ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಾಗ್ದಾನ ಯಾವುದಂದ್ರೆ ಪ್ರಿಯರೇ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಏನಾಗಿದ್ದಾನೆ ಆತನು? ಲೋಕಕ್ಕೆ ಬೆಳಕಾಗಿದ್ದೇನೆ. ಯಾರು ಕೂಡ ವಾಗ್ದಾನ ಮಾಡಿಲ್ಲ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾರು ಕೂಡ ಅದನ್ನು ಏನು ಮಾಡ್ತಾ ಇಲ್ಲ, ಗ್ರಹಿಸಿಕೊಳ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹೀಗೆ ಒಂದು ಸಾರಿ ಒಬ್ಬ ಯೌವನಸ್ಥನಾಗಿರ್ತಕ್ಕಂಥ ಯುವಕರು ಸುವಾರ್ತೆಯನ್ನು ಸಾರಬೇಕು, ನಾನು ಇತರರನ್ನ ದೇವರ ಕಡೆಗೆ ನಡೆಸಬೇಕು ಅಂತೇಳಿ ಆ ಯೌವನಸ್ಥರು ಸುವಾರ್ತೆಯನ್ನು ಸಾರೋದಕ್ಕೋಸ್ಕರವಾಗಿ ಸಂತೆಯ ಬೀದಿಗಳಲ್ಲಿ, ಪಟ್ಟಣದ ಸಂತೆಯ ಬೀದಿಗಳಲ್ಲಿ ಹೋದಂಥ ಸಮಯದಲ್ಲಿ ಅಲ್ಲಿ ಬಹಳ ಗದ್ದಲ ಇರುತ್ತೆ. ಆ ಒಂದು ಸಮಯದಲ್ಲಿ ಆ ಯೌವನಸ್ಥರು ಅನ್ಕೊಳ್ತಾರೆ, ಯಾರು ನನ್ನ ಸುವಾರ್ತೆಯನ್ನ ಕೇಳ್ತಾರೋ, ಯಾರು ನನ್ನ ಮಾತುಗಳನ್ನ ಕಿವಿ ಕೊಡ್ತಾರೋ ಅಂತ ಹೇಳಿದ ಸಮಯದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಯೌವನಸ್ಥ ಯುವಕನು ಹೇಳ್ತಾನೆ, ಉರಿದುಂಬಿಸಿ ಹೇಳ್ತಾನೆ, ಏನೆಂಬುದಾಗಿ, ನಾವು ಈ ಒಂದು ಸಂತೆಯ ಬೀದಿಗಳಲ್ಲಿ ಈ ಕಡೆಯಿಂದ ಆ ಕಡೆಗೆ ನಡೆದುಕೊಂಡು ನಾವು ಬರೋಣ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಆ 4 ಜನ ಯುವಕರು ಏನ್ ಮಾಡ್ತಾರೆ, ಆ ಕಡೆಯಿಂದ ಈ ಕಡೆಗೆ ನಡೆದುಕೊಂಡು ಬಂದು ಏನ್ ಮಾಡ್ತಾರೆ, ನಿಂತ್ಕೊಳ್ತಾರೆ ಪ್ರಿಯರೇ. ಅದರಲ್ಲಿರ್ತಕ್ಕಂಥ ಒಬ್ಬ ಯೌವನಸ್ಥನ ಕೇಳ್ತಾ ಇದ್ದಾನೆ, ಏನೆಂಬುದಾಗಿ, ನಾವು ಸುವಾರ್ತೆಯನ್ನು ಸಾರಲಿಲ್ವಲ್ಲ ಅಂತೇಳಿ ಕೇಳಿದಂಥ ಸಮಯದಲ್ಲಿ ಆ ಇನ್ನೊಬ್ಬ ಯೌವನಸ್ಥನ ಹೇಳ್ತಾನೆ, ನೀನು ಸುವಾರ್ತೆಯನ್ನ, ನಾವು ಏನ್ ಮಾಡಿದ್ವಿ, ಸುವಾರ್ತೆಯನ್ನ ಸಾರಿದ್ದೇವೆ. ನಾವು ನಡೆದಿರುವಂಥದ್ದನ್ನ, ನಾವು ಹೋಗ್ತಾ ಇರುವಂಥದ್ದನ್ನ ಅನೇಕರು ನಮ್ಮನ್ನ ಗಮನಿಸಿದ್ದಾರೆ. ಯಾಕಂದ್ರೆ ನಾವು ಇತರರಾಗಿ ತಪ್ಪಿನ ದಾರಿಯಲ್ಲಿ ನಾವು ನಡೆಯಲಿಲ್ಲ, ಕಳ್ಳತನವನ್ನು ನಾವು ಮಾಡಲಿಲ್ಲ, ಇನ್ನೇ ಅನೇಕರಾಗಿ ನಾವು ಯಾವುದೇ ರೀತಿಯಲ್ಲಿ ಇರ್ತಕ್ಕಂಥ ಮೋಸದ ಕೆಲಸಗಳನ್ನು ನಾವು ಮಾಡಲಿಲ್ಲ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ. ಯುವಕ ಒಂದು ಮಾತನ್ನು ಹೇಳ್ತಾನೆ, ಸುವಾರ್ತೆ ಎನ್ನುವಂಥದ್ದು ಹೇಳುವುದೊಂದೇ ಮಾತ್ರ ಅಲ್ಲ, ನಾವು ನಡೆದುಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ಎಂದಾದ್ರೂ ನೀನು ಯೋಚನೆ ಮಾಡಿದ್ದೀಯಾ, ಇಷ್ಟು ದಿನ ಆಯ್ತು ನೀನು ಸುವಾರ್ತೆಯನ್ನು ಕೇಳುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ನಂಬಿ ಒಬ್ಬರನ್ನಾದ್ರೂ ನೀನು ರಕ್ಷಣೆ ಮಾರ್ಗಕ್ಕೆ ತರಬೇಕಂತೇಳಿ ನೀನು ಆಲೋಚನೆಯನ್ನ ಮಾಡಿದ್ದೀಯಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಸಾರಿ ಬಾವಿಯ ಹತ್ತಿರ ಸ್ವಾಮಿ ದಾಹಗೊಂಡಿರ್ತಾನೆ. ದಾಹಗೊಂಡು ಒಬ್ಬ ಸ್ತ್ರೀ ಅದೇ ಸಮಯಕ್ಕೆ, ಮಧ್ಯಾಹ್ನದ ಸಮಯಕ್ಕೆ ಅಲ್ಲಿ ಸ್ಥಳಕ್ಕೆ ಬಂದಿರತಕ್ಕಂಥ ಸಮಯದಲ್ಲಿ ಆಕೆ ಯೇಸು ಕ್ರಿಸ್ತನೇ ನಿಜವಾದ ರಕ್ಷಕನಂತೇಳಿ ತಿಳಿದುಕೊಂಡು ಆಕೆ ಏನು ಮಾಡ್ತಾಳೆ, ಸುಮ್ಮನೆ ಅಲ್ಲೇ ನಿಂತ್ಕೊಳ್ಳಿಲ್ಲ, ತನ್ನ ಊರಿಗೆ ಹೋಗ್ತಾಳೆ, ಸಮಾರ್ಯಕ್ಕೆ ಹೋಗ್ತಾಳೆ. ಆ ಸಮಾರ್ಯದೊಳಗೆ ಹೋಗಿ ಆಕೆ ಸಮಾರ್ಯದಲ್ಲಿರ್ತಕ್ಕಂಥ ಎಲ್ಲ ಮನೆಯ ಬಾಗಿಲುಗಳನ್ನು ತಟ್ಟುತ್ತಾಳೆ. ಕುಂತಿರ್ತಕ್ಕಂಥ ಕಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಹೇಳ್ತಾಳೆ, ಮೆಸ್ಸಿಯನ್ನು, ಲೋಕ ರಕ್ಷಕನು, ಪಾಪ ವಿಮೋಚನೆ ಮಾಡುವಂತ ದೇವರು ಆ ಬಾವಿಯ ಹತ್ತಿರ ಇದ್ದಾನೆ, ಯಾಕೋಬನ ಬಾವಿಯ ಹತ್ತಿರ ಇದ್ದಾನೆ, ನಾವೆಲ್ಲರೂ ಕೂಡ ಹೋಗೋಣ ಬನ್ನಿ ಅಂತೇಳಿ ಅವ್ರನ್ನ ಏನ್ ಮಾಡ್ತಾಳೆ, ಆಕಿ ಕರೆದುಕೊಂಡು ಹೋಗ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆವತ್ತಿನ ದಿನ ಆ ಸಮಾರ್ಯ ಪಟ್ಟಣದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನ ಏನ್ ಮಾಡಿದ್ರು ಪ್ರಿಯರೇ, ರಕ್ಷಕನು ಎಂಬುದಾಗಿ ಏನ್ ಮಾಡಿದ್ರು, ಅವರು ಒಪ್ಪಿಕೊಂಡ್ರು. ಹಲ್ಲೆಲೂಯಾ. ಆಕೆಯ ಮಾತಿನಿಂದ ಮಾತ್ರವಲ್ಲದೆ ಯೇಸು ಸ್ವಾಮಿಯ ವಾಕ್ಯಗಳನ್ನ ಕೇಳಿ ಅವ್ರು ಏನ್ ಮಾಡ್ತಾರೆ, ಯೇಸು ಸ್ವಾಮಿಯ ನಿಜವಾದ ರಕ್ಷಕನು ಎಂಬುದಾಗಿ ಒಪ್ಪಿಕೊಳ್ತಾರೆ. ಹಲ್ಲೆಲೂಯಾ. ನೀನು ಒಂದು ಸಾರಿ ಆದ್ರೂ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ, ಅದ್ಭುತಗಳನ್ನ ನೀನು ಯಾರಿಗಾದ್ರೂ ಹಂಚಿಕೊಂಡಿದೀಯಾ? ಒಂದು ಸಾರಿ ಆದರೂ ನೀನು ಯಾರಿಗಾದ್ರೂ ಹೇಳ್ಕೊಂಡಿದೀಯಾ? ನಿನ್ನ ಸ್ನೇಹಿತರಿಗಾಗಲಿ, ನಿನ್ನ ಬಂಧು ಬಾಂಧವ್ಯದವರಿಗಾಗಲಿ ನೀನು ಹೇಳ್ಕೊಂಡಿದೀಯಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳು ತಿಂಗಳಿಗೆ ಒಂದು ಸಾರಿ ಆದರೂ ಅವರ ಕುಟುಂಬದಲ್ಲಿ ಏನ್ ಮಾಡ್ಬೇಕಂತೆ, ದೈವ ಸೇವಕರನ್ನ ಆಹ್ವಾನ ಮಾಡಿ ಏನ್ ಮಾಡ್ಬೇಕಂತೆ, ಕುಟುಂಬದ ಸಲುವಾಗಿ, ಮನೆಯ ಸಲುವಾಗಿ ಏನ್ ಮಾಡ್ಬೇಕಂತೆ, ಪ್ರಾರ್ಥನೆ ಮಾಡಿಸ್ಕೊಳ್ಬೇಕಂತ. ಹಲ್ಲೆಲೂಯಾ. ಒಂದು ಸಾರಿ ಆದರೂ, ತಿಂಗಳಿನಲ್ಲಿ ಒಂದು ಸಾರಿ ಏನ್ ಮಾಡ್ಬೇಕಂತೆ, ಅಯ್ಯನವರನ್ನ ನಿನ್ನ ಮನೆಗೆ ನೀನು
ಕರೆದು ನೀನೇನ್ ಮಾಡಬೇಕು, ಆ ತಿಂಗಳ ಪರ್ಯಂತರ ದೇವರು ನಿನ್ನ ಕುಟುಂಬಕ್ಕೆ ಕೊಡುವಂತ ಆಶೀರ್ವಾದಗಳನ್ನು ನೀನೇನ್ ಮಾಡಬೇಕು, ಪಡೆದುಕೊಳ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ವಾಮಿ ಹೇಳ್ತಾ ಇದ್ದಾನೆ 10ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 42ನೇ ವಚನದಲ್ಲಿ, ನನ್ನ ಶಿಷ್ಯರಿಗೆ ಒಂದು ತಂಬಿಗೆ ತಣ್ಣೀರನ್ನಾದರೂ ಕೊಟ್ಟರೆ ಬರುವಂತ ಪ್ರತಿಫಲ ಅವರಿಗೆ ಬಾರದೆ ಇರದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೀಕ್ಷಾ ಸ್ನಾನ ಹೊಂದಿರತಕ್ಕಂಥ ಮಕ್ಕಳು, ನೀವು ಏನಾಗಿದ್ದೀರಾ, ಲೋಕದಿಂದ ಬಿಡುಗಡೆ ಹೊಂದಿದಂಥವರಾಗಿದ್ದೀರಾ. ಇನ್ನೂ ಲೋಕದ ಕಡೆಗೆ ನೀವು ಹೋಗುವಂಥದ್ದು ಬೇಕಾಗಿಲ್ಲ. ತಿಂಗಳಿಗೊಮ್ಮೆ ದೈವ ಸೇವಕರನ್ನು ನಿನ್ನ ಮನೆಗೆ ನೀನು ಆಹ್ವಾನ ಮಾಡಿ ನೀನೇನು ಮಾಡಬೇಕು, ದೇವರ ವಾಕ್ಯವನ್ನು ನೀವು ಕೇಳಬೇಕು. ದೈವ ಸೇವಕರು ನಿನ್ನ ಮನೆಯಲ್ಲಿ ಕಾಲಿಟ್ಟರೆ ಏನಾಗುತ್ತೆ, ನಿನಗೆ ಆಶೀರ್ವಾದ ಆಗುತ್ತೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಸ್, ಈ ವ್ಯಕ್ತಿಯ ಕಣ್ಣೀರನ್ನ ದೇವರು ಏನ್ ಮಾಡಿದ, ಒರೆಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಎಸ್, ಎರಡನೇದಾಗಿ ನಾವು ನೋಡೋಣ, ಆದಿಕಾಂಡ 21ನೇ ಅಧ್ಯಾಯ 15ರಿಂದ 19ನೇ ವಚನಗಳಲ್ಲಿ ನಾವು ನೋಡೋದಾದ್ರೆ, ಅಲ್ಲಿ ಒಬ್ಬ ತಾಯಿ ಇದ್ದಾಳೆ. ಆಕೆ ಹೆಸರು ಏನಂದ್ರೆ ಹಾಗರಳು. ಆಕೆ ಹೆಸರೇನು, ಹಾಗರಳು. ಈ ಹಾಗರಳು ತನ್ನ ಮಗನಾಗಿರ್ತಕ್ಕಂಥ ಇಷ್ಮಾಯೇಲನನ್ನ ಕರೆದುಕೊಂಡು ಏನ್ ಮಾಡ್ತಾ ಇದ್ದಾಳೆ, ಹೋಗ್ತಾ ಇದ್ದಾಳೆ. ಆಕೆ ಹತ್ರ ಇರ್ತಕ್ಕಂಥ ಬುತ್ತಿ ಖಾಲಿಯಾಗಿದೆ, ಕುಡಿಯುವಂತ ನೀರು ಕೂಡ ಖಾಲಿಯಾಗಿದೆ. ಮರುಭೂಮಿಯಲ್ಲಿ ಹೋಗುವಂತಹ ಸಮಯದಲ್ಲಿ ಪ್ರಿಯರೇ, ಆಕೆ ಆ ಮಗನು ಏನಾಗ್ತಾ ಇದ್ದಾನೆ, ಸಾಯುವಂತ ಸ್ಥಿತಿಗೆ ತಲುಪಿದ್ದಾನೆ. ಏನಾಗಿದ್ದಾನೆ, ಸಾಯುವಂತ ಸ್ಥಿತಿಗೆ ತಲುಪಿದ್ದಾನೆ. ತಲುಪಿದಂತ ಸಮಯದಲ್ಲಿ ನನ್ನ ಮಗನ ಸಾವನ್ನ ನಾನು ನೋಡಬಾರ್ದು ಅಂತೇಳಿ ಆಕೆ ಏನ್ ಮಾಡ್ತಾ ಇದ್ದಾಳೆ, ಅಳುತ್ತಾ ಇದ್ದಾಳೆ, ಕಣ್ಣೀರನ್ನ ಇಡ್ತಾ ಇದ್ದಾಳೆ. ಅವಾಗ ದೇವರು ಆಕೆಯ ಕಣ್ಣೀರನ್ನ ನೋಡಿ ದೇವರು ಏನ್ ಮಾಡಿದಾನೆ ಎಂಬುದಾಗಿ ಇಲ್ಲಿ ವಾಕ್ಯವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಏನ್ ಮಾಡಿದಾನಂತೆ, ಆ ಮಗುವಿನ ಜೀವವನ್ನು ಉಳಿಸಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಹಾಗರಳೆ ಎದ್ದೇಳು, ಅಲ್ಲಿ ಪಕ್ಕದಲ್ಲಿಯೇ ಒಂದು ಬಾವಿ ಇದೆ, ಅದರಲ್ಲಿರುವಂತ ನೀರನ್ನ ತೆಗೆದುಕೊಂಡು ನಿನ್ನ ಮಗನಿಗೆ ನೀನು ಕುಡಿಸು ಎಂಬುದಾಗಿ ಹೇಳುವುದರ ಮೂಲಕವಾಗಿ ಆ ದೇವ ದೂತ ಆಗರಳ ಜೀವಿತದಲ್ಲಿ ಇರುವಂತ ಆ ಒಂದು ಸಾವಿನ ಸ್ಥಿತಿಯನ್ನ, ಮಗನ ಸಾವಿನ ಸ್ಥಿತಿಯನ್ನ ದೇವರು ದೂರ ಮಾಡಿರುವಂತದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಆಗರಳು ಹೋದ್ರಿ ಯಾರಾದ್ರೂ 21ನೇ ಅಧ್ಯಾಯ. ಎಸ್. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮಗುವು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬಿಲ್ಲೆಸುಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನ ಕರೆದು, ಹಾಗರಳೆ ನಿನಗೇನಾಯಿತು, ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದದರಿಂದ ಅವಳು ನೀರಿನ ಬಾವಿಯನ್ನ ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ಸಮಯದಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ ಪ್ರೇರಣೆ. ನೀನು ಎಂತಹ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಾಗಲೂ ಕೂಡ ನೀನು ನಿನ್ನ ಪ್ರಾರ್ಥನೆ ದೇವರು ಏನ್ ಮಾಡ್ತಾನಂತೆ, ಕೇಳ್ತಾನೆ ಎಂಬುದಾಗಿ. ನೀನು ಮಾಡಿರ್ತಕ್ಕಂಥ ಪ್ರಾರ್ಥನೆ ವ್ಯರ್ಥವಾಗೋದಿಲ್ಲ. ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆ ಫಲಿಸುತ್ತದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆಯನ್ನ ಕೇಳುವವನೇ ನರರೆಲ್ಲರೂ ಕೂಡ ನಿನ್ನ ಸನ್ನಿಧಾನಕ್ಕೆ ಬರುವರು ಎಂಬುದಾಗಿ. ಹಲ್ಲೆಲೂಯಾ. Praise the Lord. Hallelujah. ವಾಕ್ಯ ಯಾರಿಗಾದ್ರೂ ಸಿಕ್ಕಿದ್ರೆ ಓದ್ತೀರಾ?
65 ವಚನ. ಪ್ರಾರ್ಥನೆಯನ್ನ ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳು 65 ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಂತ ದೇವರು. ನಾವು ಮಾಡಿರ್ತಕ್ಕಂಥ ಪ್ರಾರ್ಥನೆ ದೇವರು ಏನ್ ಮಾಡ್ತಾನೆ ಪ್ರಿಯರೇ? ಫಲಿಸುವಂತೆ ಮಾಡ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಹಿಜ್ಕೀಯನು ತನ್ನ ಸ್ವಂತ ಪ್ರಾಣಕ್ಕೋಸ್ಕರವಾಗಿ ಆತನ ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ಆತನ ಪ್ರಾರ್ಥನೆ ಫಲಿಸ್ತು. ಕ್ಷಣಾರ್ಧದಲ್ಲಿ ಆತನ ಪ್ರಾರ್ಥನೆ ಫಲಿಸಿರುವಂತದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರು ಅವನ ಕಣ್ಣೀರನ್ನ ನಾನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ, ನೀನು ಗುಣ ಹೊಂದುವಿ ಎಂಬುದಾಗಿ ಆತನಿಗೆ ಏನ್ ಮಾಡ್ತಾನೆ ದೇವರು 15 ವರ್ಷಗಳನ್ನು ಯಾಡ್ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಹಾಗರಳ ಮಗನಾಗಿರುವಂಥ ಇಷ್ಮಾಯೇಲನನ್ನು ಕೂಡ ದೇವರು ಆ ಮಗು ಮಾಡಿರ್ತಕ್ಕಂಥ ಪ್ರಾರ್ಥನೆಯ ಧ್ವನಿಯನ್ನ ಕೇಳಿ ದೇವದೂತನು ಅಲ್ಲಿ ಇಳಿದು ಬಂದು ಹಾಗರಳೆ ಎಂಬುದಾಗಿ ಆತನಿಗೆ ಆಕೆಯೊಂದಿಗೆ ಮಾತನಾಡಿ ಹೇಳಿದಂಥ ಸಮಯದಲ್ಲಿ ಆ ಮಗು ಆ ನೀರನ್ನು ಕುಡಿಯೋದರ ಮೂಲಕವಾಗಿ ಜೀವವನ್ನ ಹೊಂದಿಕೊಂಡಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತಿನ ಸಮಯದಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳಿದೀವಿ, ನಾವು ಸಂಶಯ ಪಡುವಂಥದ್ದು ಬೇಕಾಗಿಲ್ಲ, ಅಂಜುವಂಥದ್ದು ಬೇಕಾಗಿಲ್ಲ. ನೀನು ಮಾಡಿರ್ತಕ್ಕಂಥ ಪ್ರಾರ್ಥನೆಗೆ ದೇವರು ಸದುತ್ತರವನ್ನ ಕೊಡುತ್ತಾನೆ. ಜ್ಞಾನೋಕ್ತಿಗಳಲ್ಲಿ ಒಂದು ಒಳ್ಳೆಯ ವಾಕ್ಯ ಇದೆ. ಆ ವಚನ ಏನಂದ್ರೆ, ಏನ್ ಹೇಳ್ರಿ? ಆ ವಚನ ಏನಂದ್ರೆ 18ನೇ ಜ್ಞಾನೋಕ್ತಿಗಳು, ಒಂದು ಕಾಲವಿದೆ ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 23:18 ಹೋದ್ರಿ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಹಿಜ್ಕೀಯನು ಯಾರಲ್ಲಿ ನಿರೀಕ್ಷೆ ಇಟ್ಟ? ದೇವರಲ್ಲಿ ನಿರೀಕ್ಷೆ ಇಟ್ಟ. ನೀನು ಕೂಡ ಇವತ್ತು ನಿರೀಕ್ಷೆ ಇಡಬೇಕು. ನನಗೆ ಯಾವುದೇ ರೋಗವಾಗಲಿ, ಯಾವುದೇ ಸಮಸ್ಯೆಯಾಗಲಿ, ನನ್ನ ದೇವರು ಅದನ್ನು ಏನ್ ಮಾಡ್ತಾನೆ? ತೆಗೆದಾಕ್ತಾ ಇದ್ದಾನೆ. ನನ್ನ ದೇವರು ಆತನ ಸನ್ನಿಧಾನದಲ್ಲಿ ನಾನು ಬಂದಿದ್ದೀನ, ಆತನ ಸನ್ನಿಧಾನದಲ್ಲಿ ನಾನು ಆತನ ಶರಣ ಕೋರಿ ನಾನು ಬಂದಿದ್ದೇನೆ, ಆತನ ಏನ್ ಮಾಡ್ತಾನೆ? ತೆಗೆದು ಹಾಕುತ್ತಾನೆ ಎನ್ನುವಂತ ಬಲವಾದ ನಂಬಿಕೆ, ವಿಶ್ವಾಸ ನಿನ್ನಲ್ಲಿ ಇರುವುದೇ ಆದರೆ ದೇವರೇನ್ ಮಾಡ್ತಾನೆ? ಇವತ್ತಿನ ದಿನದಲ್ಲಿ ಮಾಡಿರ್ತಕ್ಕಂಥ, ಈ ತಿಂಗಳಲ್ಲಿ ಮಾಡಿರ್ತಕ್ಕಂಥ ವಾಗ್ದಾನವನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸುವಂತ ಆತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಸ್, ಈ ಒಂದು ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ.